ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ ಆದ ಪಲಾವ್ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಇಲ್ಲೇ ಪಲಾವ್ಗೆ ಬೇಕಾದ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಮತ್ತು ಮಸಾಲ ಕೂಡ ಇಟ್ಟುಕೊಂಡಿದ್ದೇನೆ. ನಾನು ಇಲ್ಲೇ ಮನೆಯಲ್ಲಿ ಊಟ ಮಾಡುವ ಅಕ್ಕಿ 3 ಗ್ಲಾಸ್ ತೊಳೆದು ಇಟ್ಟುಕೊಂಡಿದ್ದೇನೆ. ನೀವು ಬೇಕಂದ್ರೆ ಬಾಸುಮತಿ ಅಕ್ಕಿ ಕೂಡ ತಗೋಬಹುದು. ಈಗ ಗ್ಯಾಸ್ ಚಾಲು ಮಾಡಿ ಕರಿಬೇಳಿಗೆ ಇಟ್ಟಿದ್ದೇನೆ. ಅದರಲ್ಲಿ 2 ಚಮಚ ಎಣ್ಣೆ, 2 ಚಮಚ ತುಪ್ಪ, ಸಾಸಿವೆ, ಜೀರಿಗೆ. ಈಗ ಪಲಾವ್ ಎಲೆ ಹಾಕ್ತಾ ಇದ್ದೇನೆ. ಚಕ್ಕರ ಮಗ್ಗು, ದೊಡ್ಡ ಏಲಕ್ಕಿ, ಮೆಣಸು, ಲವಂಗ, ಏಲಕ್ಕಿ, 4-5 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. 4 ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಅದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. ನಾನು ಕುಟ್ಟುಣಿಕೆಯಿಂದ ಕುಟ್ಟಿದ್ದೇನೆ, ಅದಕ್ಕಾಗಿ ಅಷ್ಟು ಸಣ್ಣ ಇಲ್ಲ, ಅದು ಪೇಸ್ಟ್ ಥರ ಆಗಿಲ್ಲ. ಈಗ ಎಲ್ಲ ತರಕಾರಿ ಹಾಕ್ತಾ ಇದ್ದೇನೆ. ಫ್ಲವರ್, ಬೀನ್ಸ್, ಆಲೂಗಡ್ಡೆ, ಗಜ್ರಿ, ಬಟಾಣ ಎಲ್ಲ ಹಾಕಿ ಆದ ನಂತರ ಸರಿಯಾಗಿ ಕೈ ಆಡಿಸ್ಬೇಕಾಗ್ತದೆ. ಕೈ ಆಡಿಸಿ ಈಗ ಸ್ಲೋ ಗ್ಯಾಸಲ್ಲಿ 5 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಈಗ ಮುಚ್ಚಳ ತೆಗೆದು ಟೊಮೆಟೊ ಹಾಕ್ತಾ ಇದ್ದೇನೆ. 3-4 ತಗೊಂಡಿದ್ದೇನೆ ಟೊಮೆಟೊ ಕೂಡ. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಮಿಕ್ಸ್ ಮಾಡಿ ಇಲ್ಲಿ ನಾನು ಇನ್ನೊಂದು ಗ್ಯಾಸ್ ಮೇಲೆ ನೀರು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ನೀರು ಹಾಕಬೇಕಾಗ್ತದೆ. 1 ಚಮಚ ಧನಿಯಾ ಪೌಡರ್, 1 ಚಮಚ ಗರಂ ಮಸಾಲ, ಅರ್ಧ ಚಮಚ ಅರಿಶಿಣ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ತರಕಾರಿಗೆ ಮಸಾಲ ಹತ್ತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಸಕ್ಕರೆ, ಈಗ ಗ್ಯಾಸ್ ಸ್ಲೋ ಮಾಡಿ ಅಕ್ಕಿಯಲ್ಲಿರುವ ನೀರನ್ನು ತೆಗೆದು ಅಕ್ಕಿ ಹಾಕುತ್ತೇನೆ. ಅಕ್ಕಿ ಹಾಕಿದ ನಂತರ ಸರಿಯಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಎಲ್ಲ ಮಸಾಲ ಅಕ್ಕಿಗೆ ಹತ್ತಬೇಕಾಗ್ತದೆ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಬಿಸಿ ಮಾಡಿ ಇಟ್ಟಿರುವಂಥ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಗ್ಯಾಸ್ ಫಾಸ್ಟ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. 1 ಚಮಚದಷ್ಟು ಕಸೂರಿ ಮೆಥಿ ತಗೊಂಡಿದ್ದೇನೆ ಮತ್ತು ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿ 5 ನಿಮಿಷ ಸ್ಲೋ ಗ್ಯಾಸಲ್ಲಿ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. 5 ನಿಮಿಷ ಬಿಟ್ಟ ನಂತರ ಈ ರೀತಿ ಇದೆ. ಇನ್ನು ಸ್ವಲ್ಪ ನೀರಿದೆ. ಇನ್ನು 5 ನಿಮಿಷ ಮುಚ್ಚಿಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ನೀರಿದೆ. ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೇನೆ. ಈಗ 50% ಅಷ್ಟು ಕುದ್ದಿದೆ. ಇನ್ನೊಂದು 5 ನಿಮಿಷ ಬಿಡಬೇಕಾಗ್ತದೆ. ಅದಕ್ಕಾಗಿ 5 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟು ಈಗ ನೋಡ್ತಾ ಇದ್ದೇನೆ. ನೋಡಿ, ಈಗ ಕುದ್ದಿದೆ. ಆಯಿತು, ಪಲಾವ್ ರೆಡಿ ಆಯಿತು. ಮುಚ್ಚಳ ಮುಚ್ಚಿ ಗ್ಯಾಸ್ ಬಂದ್ ಮಾಡ್ತಾ ಇದ್ದೇನೆ. ಈಗ ಕೆಳಗಡೆ ಇಟ್ಟು ಇನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಹೇಗೆ ಅನಿಸ್ತು ತಿಳಿಸಿ. ಧನ್ಯವಾದಗಳು.